ಹಾಯ್ ಜನರೇ, ಎಲ್ಲರಿಗೂ ನಮಸ್ಕಾರ. ನೋಡಿರಿ, ನಾವು ಛೋಟಾ ಬಿಗ್ ಬಾಸಿಗೆ ಹೋಗ್ಬೇಕು ಅಂತೇಳಿ ಸತತ 10 ವರ್ಷಗಳ ನನ್ನ ಶ್ರಮ ಆಗಿತ್ತು. ಅದರಲ್ಲಿ ಸೆಕೆಂಡ್ ರನ್ನರ್ ಅಪ್ ಆಗಿ ನಾನು. ಅದಕ್ಕೆ ನಮ್ಗೆ ಇದು ಕೊಟ್ಟಾರೆ. 5 ಲಕ್ಷ ರೂಪಾಯಿ ಚೆಕ್ ಕೊಡ್ತೇವೆ ಅಂದಿದ್ರು, ಇನ್ನೂ ಕೊಟ್ಟಿಲ್ಲ. ಯಾವಾಗ ಕೊಡ್ತಾರ ನೋಡಬೇಕು. ಬಟ್ ನಮ್ಮದು 10 ವರ್ಷಗಳ ಸತತ ಪ್ರಯತ್ನ ಇವಾಗ ಫಲ ಆಗೈತಿ. ರನ್ನರ್ ಅಪ್ ಆಗೇವಿ, ಆದರೂ ಪರವಾಗಿಲ್ಲ. ದೇವ್ರ ಆಶೀರ್ವಾದ. ಛೋಟಾ ಬಿಗ್ ಬಾಸಲ್ಲಿ ರನ್ನರ್ ಅಪ್ ಆಗೇವಿ. ಎಷ್ಟು ವರ್ಷ ಶ್ರಮ ಇದೆ ಇದರಲ್ಲಿ? ಇದು ಸರ ಒಂದು 10 ವರ್ಷದ ಶ್ರಮ ಇರ್ಬೋದ್ರಿ ನಮ್ದು. ನಿಮಗೆ ಹೇಗೆ ಅನಿಸ್ತಾ ಇದೆ? ನಮಗೆ ಹೊರಗಡೆ ಎಲ್ಲ ನಮ್ಮನ್ನ ಜನ ಎಲ್ಲ ಮೆಚ್ಕೊಳ್ಳೋದು ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗ್ತಾ ಐತೆ. ಅದರಲ್ಲೂ ಈ ಕಪ್ ಗೆದ್ದಿರೋದಕ್ಕಂತೂ ತುಂಬಾ ಖುಷಿ ಆಗ್ತಾ ಇದೆ. ಇದನ್ನ ಯಾರಿಗೆ ಡೆಡಿಕೇಟ್ ಮಾಡ್ಬೇಕಂತ ಮಾಡ್ತೀವಿ? ಇದನ್ನ ನಮ್ಮ ಜನರಿಗಾಗಿ ಡೆಡಿಕೇಟ್ ಮಾಡ್ತೇನೆ. ಹಾಯ್ ಜನರ ಅಂತೀವಲ್ಲ, ಅಲ್ಲಿ ನಮ್ಮ ಜನರಿಗೋಸ್ಕರನೇ ಡೆಡಿಕೇಟ್ ಮಾಡ್ತೀನಿ. ಓಕೆ, ನಿಮಗೆ ಇವಾಗ ಹೇಗೆ ಅನಿಸ್ತಾ ಇದೆ ಇದು ಗೆದ್ದು? ನಮಗೆ ಗೆದ್ದು ತುಂಬಾ ಖುಷಿ ಆಗ್ತಾ ಐತೆ. ಕರೆ ಚೆಕ್ ಒಂದು ಬಂದ್ಬಿಟ್ರೆ ನಮಗೆ ಭಾಳ ಖುಷಿ. ಒಂದು 5 ಲಕ್ಷ ಚೆಕ್ ಕೊಡ್ತೇವೆ ಅಂದರೆ ಇನ್ನೂ ಕೊಟ್ಟಿಲ್ಲ. ನೀವು ಹೀಗೆ ಸತತ ಪ್ರಯತ್ನ ಮಾಡ್ತಾ ಇರಿ, ನಿಮ್ಗೆ ಚೆಕ್ ಖಂಡಿತ ಬರುತ್ತೆ. ಓಕೆ ಸರ್, ಏನು ನಮಗೆ ಸ್ವಲ್ಪ ಬೇರೆ ಕಡೆ ಇಂಟರ್ವ್ಯೂ ಇದೆ, ನಾವು ಹೋಗ್ಬೇಕಾಗಿ ವಿನಂತಿ. ಬಾಯ್.